ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಭಯಾನಕವಾದಂತಹ ಕತೆ ಹೇಳೋ ಟೈಮ್. ಈಕೆ ಆಫೀಸಿಗೆ ಸೇರ್ಕೊಂಡಿದ್ದ ಕೆಲವೇ ದಿನಗಳಲ್ಲಿ ಒಬ್ಬ ಸ್ಟಾರ್ ಪರ್ಫಾರ್ಮರ್ ಅಂತಾನೆ ರೆಕಗ್ನಿಷನ್ ತಗೊಂಡ್ಬಿಟ್ಟಿರ್ತಾಳೆ. ಈಕೆ ಕೆಲಸ ಮಾಡೋ ರೀತಿಗೆ ಪ್ರತಿಯೊಬ್ಬರು ಇವಳು ಫ್ಯಾನ್ ಆಗ್ಬಿಟ್ಟಿರ್ತಾರೆ. ಒಂದು ದಿನ ರೋಸ್ಗೆ ಒಂದು ಇನ್ಬೌಂಡ್ ಕಾಲ್ ಬರುತ್ತೆ. ರೋಸ್ ಕಾಲ್ ಪಿಕ್ ಮಾಡ್ತಾಳೆ. 15 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೆ, ಆಕೆ ಕಾಲ್ ಮುಗಿಯೋದೇ ಇಲ್ಲ. ಕಾಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅರ್ಧ ಗಂಟೆ ಆಗುತ್ತೆ. ಆಕೆಯ ವಾಯ್ಸ್ ತುಂಬಾ ಟ್ರೆಂಬಲ್ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ನಡ್ಕೊಂತ ಇದ್ದಾಳೆ, ಆ ಕಡೆ ಕಾಲಿಂದ ಯಾರು ಈಕೆಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವಳ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವಳ ಕಾಲ್ ನ ಟ್ಯಾಪ್ ಮಾಡ್ತಾರೆ. ಆ ರೀತಿ ಟ್ಯಾಪ್ ಮಾಡಿ ನೋಡಿದಾಗ ಇವಳ ಫ್ರೆಂಡ್ಸ್ ಗೊತ್ತಾಗುತ್ತೆ ಆ ಕಡೆ ಕಾಲ್ ಅಲ್ಲಿ ಯಾರು ಇರೋದೇ ಇಲ್ಲ. ಈ ಮಧ್ಯೆ ಕಾರ್ಪೊರೇಟ್ ಸೆಕ್ಟರ್ ಆತ್ಮಗಳನ್ನ ಹೈಯರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾರ. ನಿಮ್ಮ ಜೊತೆ ಕೆಲಸ ಮಾಡ್ಕೊಂಡಿದ್ದವರು ಸಡನ್ ಆಗಿ ನಾಪತ್ತೆ ಆದ್ರೆ ನೀವೇನ್ ಮಾಡ್ತೀರಾ? ಇದೇ ರೀತಿ ನಿಮ್ಮ ಜೊತೆ ದಿನ ಕೆಲಸ ಮಾಡಿಕೊಂಡು ನಿಮ್ಮ ಸುತ್ತಮುತ್ತನೇ ಓಡಾಡಿಕೊಂಡು ನಿಮ್ಗಳ ಜೊತೆನೇ ಊಟ ಮಾಡ್ಕೊಂಡಿದ್ದಂತಹ ವ್ಯಕ್ತಿನೇ ಅಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಪರಿಸ್ಥಿತಿ ಆದರೂ ಏನಾಗ್ಬೋದು? ಹೆಲೋ ಮೈ ಮಿಸ್ಟಿಕ್ ಫ್ಯಾಮಿಲಿ. ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರುವಂತಹ ಈ ಒಂದು ಕಥೆ ಒಂದು ಕಾಲ್ ಸೆಂಟರ್ನಲ್ಲಿ ನಡೆದಂತಹ ಸತ್ಯವಾದ ಘಟನೆ. ಗುರ್ಗಾಂವ್, ಈಗಿನ ಗುರುಗ್ರಾಮ್, ನಾರ್ತ್ ಇಂಡಿಯಾದ ಮೋಸ್ಟ್ ಹ್ಯಾಪನಿಂಗ್ IT ಹಬ್ಸ್ಗಳಲ್ಲಿ ಒಂದು. ಬೆಂಗಳೂರಲ್ಲಿ ಹೇಗೆ ಅವಕಾಶಗಳಿಗೋಸ್ಕರ ಮುಗ್ಗಿ ಬರ್ತಾರೋ ಜನ, ಅದೇ ರೀತಿ ನಾರ್ತ್ ಇಂಡಿಯಾನಲ್ಲಿ ಗುರ್ಗಾಂವಲ್ಲಿ ಕೆಲಸ ಸಿಗಬೇಕು ಅಂತ ಸಿಕ್ಕಾಪಟ್ಟೆ ಎದುರು ನೋಡ್ತಾ ಇರ್ತಾರೆ. ಇಂಥ ಒಂದು IT ಹಬ್ಬಲ್ಲಿ ಇದ್ದಂತಹ ಆ ಒಂದು ಕಾಲ್ ಸೆಂಟರ್ನ ಹೆಸರೇ ಸ್ಯಾಫ್ರಾನ್ BPO. ಈ ಒಂದು ಕಾಲ್ ಸೆಂಟರ್ ಸ್ಯಾಫ್ರಾನ್ BPO ಇದ್ದಂತಹ ಜಾಗ ಬರೀ IT ಹಬ್ಬಿಗೆ ಮಾತ್ರ ಅಲ್ಲ, ಬಟ್ ಬೇರೆದೇ ಒಂದು ವಿಷಯಕ್ಕೆ ಆಲ್ರೆಡಿ ತುಂಬ ಹೆಸರುವಾಸಿಯಾಗಿರುತ್ತೆ. ಈ ಒಂದು ಬಿಲ್ಡಿಂಗ್ನ ಒಂದು ಸ್ಮಶಾನದ ಮೇಲೆ ಕಟ್ಟಿರ್ತಾರೆ. ಸೊ ಈ ಒಂದು ಬಿಲ್ಡಿಂಗ್ ಆ್ಯಂಡ್ ಎಸ್ಪೆಷಲಿ ಸ್ಯಾಫ್ರಾನ್ BPO ಕಾಲ್ ಸೆಂಟರ್ನಲ್ಲಿ ಹಲವಾರು ಪ್ಯಾರಾನಾರ್ಮಲ್ ಘಟನೆಗಳು ನಡೀತಾ ಇದೆ ಅಂತ ಆಲ್ರೆಡಿ ತುಂಬ ರಿಪೋರ್ಟಿಂಗ್ಸ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹಲವಾರು ಎಂಪ್ಲಾಯೀಸ್ಗೆ ಲಿಫ್ಟಲ್ಲಿ ಬರಬೇಕಾದ್ರೆ ಒಂದು ಅನ್ಯೂಶುವಲ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅಥವಾ ಪ್ಯಾಸೇಜಲ್ಲಿ ಓಡಾಡಬೇಕಾದ್ರೆ ಅವ್ರನ್ನ ಯಾರೋ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಫೀಲಿಂಗ್ ಆಗಿರ್ಬೋದು. ಕೆಲಸ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಲೈಟ್ಸ್ ಫ್ಲಿಕರ್ ಅಂದರೆ ಆನ್ ಆ್ಯಂಡ್ ಆಫ್ ಆಗೋದು, ಈ ರೀತಿ ಆದಂಥ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಸರ್ವೇ ಸಾಮಾನ್ಯ. ಸೊ ಈ ಒಂದು ಸ್ಯಾಫ್ರಾನ್ BPO ತನ್ನದ್ದೇ ಆದಂತಹ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗೆ ಆಲ್ರೆಡಿ ತುಂಬ ಹೆಸರುವಾಸಿಯಾಗಿರುತ್ತೆ. ಬಟ್ ಈ ಸಲ ಈ ಒಂದು ಕಂಪನಿಯಲ್ಲಿ ನಡೆದದ್ದು ಯಾರು ಊಹೆ ಮಾಡೋಕ್ಕೂ ಆಗದಿರುವಂಥ ಒಂದು ಘಟನೆ. ರೋಸ್ ಸ್ಯಾಫ್ರಾನ್ BPO ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೋಸ್ಟ್ ಡೆಡಿಕೇಟೆಡ್ ಪರ್ಫಾರ್ಮರ್. ಈಕೆ ಆಫೀಸಿಗೆ ಸೇರ್ಕೊಂಡಿದ್ದ ಕೆಲವೇ ದಿನಗಳಲ್ಲಿ ಒಬ್ಬ ಸ್ಟಾರ್ ಪರ್ಫಾರ್ಮರ್ ಅಂತಾನೆ ರೆಕಗ್ನಿಷನ್ ತಗೊಂಡ್ಬಿಟ್ಟಿರ್ತಾಳೆ. ಈಕೆ ಕೆಲಸ ಮಾಡೋ ರೀತಿಗೆ ಅಂದರೆ ಅವಳ ಡೆಡಿಕೇಶನ್ಗೆ ಪ್ರತಿಯೊಬ್ಬರು ಇವಳು ಫ್ಯಾನ್ ಆಗಿಬಿಟ್ಟಿರ್ತಾರೆ. ಕೇಳ್ದೇನೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತಾಳೆ, ಓವರ್ ಟೈಮ್ ಮಾಡ್ತಾ ಇರ್ತಾಳೆ, ತುಂಬ ಡೆಡಿಕೇಟೆಡ್ ಆಗಿ ಈಕೆ ಕೆಲಸ ಮಾಡ್ತಾ ಇರ್ತಾಳೆ. ಈಕೆ ಬಹಳ ಸೀದಾ ಸಾದಾ ಹುಡುಗಿ, ಜಾಸ್ತಿ ಜನ ಫ್ರೆಂಡ್ಸ್ ಇರೋದಿಲ್ಲ. ಈಕೆ ಜೊತೆಯಲ್ಲಿ ಕ್ಯಾಬಲ್ಲಿ ಬರ್ತಾ ಇದ್ದಂತಹ 4 ಜನ ಮಾತ್ರ ಇವಳಿಗೆ ತುಂಬ ಒಳ್ಳೆ ಫ್ರೆಂಡ್ಸ್. ಇವ್ರ ಜೊತೆನೇ ಕೆಲಸ ಮಾಡ್ತಾ ಇರ್ತಾಳೆ, ಅವ್ರ ಜೊತೆ ಊಟಕ್ಕೂ ಹೋಗ್ತಾ ಇರ್ತಾಳೆ. ಆಫೀಸ್ನಲ್ಲಿ ಏನು ಸಮಯ ಕಳೀತಾ ಇರ್ತಾಳೆ ಅದು ಈ 5 ಜನ ಮಾತ್ರ ಜೊತೆಗೆ ಕಳೀತಾ ಇರ್ತಾರೆ. ಸೊ ಈ ರೀತಿ ನಡಿಬೇಕಾದ್ರೆ ಒಂದು ದಿನ ರೋಸ್ಗೆ ಒಂದು ಇನ್ಬೌಂಡ್ ಕಾಲ್ ಬರುತ್ತೆ. ಯೂಶಲಿ ಕಾಲ್ ಸೆಂಟರ್ಗಳಲ್ಲಿ ಔಟ್ಬೌಂಡ್ ಕಾಲ್ಸ್ ಹೋದರೆ ಅದು ಒಂದು 3 ರಿಂದ 4 ನಿಮಿಷದಷ್ಟು ಒಂದು ಕಾಲ್ನ ಡ್ಯೂರೇಷನ್. ಅದೇ ರೀತಿ ಇನ್ಬೌಂಡ್ ಕಾಲ್ಸ್ ಅಂದರೆ ಕ್ವೆರಿ ಕಾಲ್ಸ್ ಬಂದರೆ ಅದು ಒಂದು ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ನಡೆಯುವಂತಹ ಕಾಲ್ ಸಮರಿ ಆಗಿರುತ್ತೆ. ಸೊ ಈ ರೀತಿಯ ಒಂದು ಕಾಲ್ ಅವತ್ತಿನ ರಾತ್ರಿ ರೋಸ್ಗೆ ಬರುತ್ತೆ. ರೋಸ್ ಕಾಲ್ ಪಿಕ್ ಮಾಡ್ತಾಳೆ, ನಾರ್ಮಲ್ ಆಗಿ ಮಾತಾಡ್ತಾ ಇರ್ತಾಳೆ, ಕ್ವೆರಿನ ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಇರ್ತಾಳೆ. 15 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೆ, ಆಕೆ ಕಾಲ್ ಮುಗಿಯೋದೇ ಇಲ್ಲ. ಲಾಗೌಟ್ ಟೈಮ್ ಆಗಿರುತ್ತೆ. ಅವಳ ಕ್ಯಾಬ್ಮೇಟ್ಸ್ ಇವಳು ಬರೋದನ್ನೇ ಕಾಯ್ಕೊಂಡು ದೂರದಿಂದ ನೋಡ್ತಾ ಇರ್ತಾರೆ. ಆದರೆ ಈಕೆ ಕಾಲ್ ಇಡೋದೇ ಇಲ್ಲ, ಕಾಲ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಅರ್ಧ ಗಂಟೆ ಆಗುತ್ತೆ, ರೋಸ್ ಬರೋದೇ ಇಲ್ಲ. ಆಗ ಅವಳ ಫ್ರೆಂಡ್ಸ್ ಅವಳ ಹತ್ರ ಹೋಗಿ
ಏನಿರ್ಬೋದು ಅಂತ ಅವಳ ಮುಖ ನೋಡ್ತಾರೆ. ಈ ರೀತಿ ಯಾರು ಇವ್ರ ಮುಂಚೆ ನೋಡೇ ಇರೋದಿಲ್ಲ. ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇರ್ತಾಳೆ. ಊಟ ಮಾಡಿ ಎಷ್ಟೋ ದಿನ ಆಗಿರ್ಬೋದು ಅನ್ನೋ ರೀತಿ ಕಾಣ್ತಾ ಇರ್ತಾಳೆ ರೋಸ್. ಆಕೆಯ ವಾಯ್ಸ್ ತುಂಬ ಟ್ರೆಂಬಲ್ ಆಗ್ತಾ ಇರುತ್ತೆ. ಯಾಕೆ ಈ ರೀತಿ ನಡ್ಕೊತಾ ಇದ್ದಾಳೆ, ಆ ಕಡೆ ಕಾಲಿಂದ ಯಾರು ಈಕೆಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವಳ ಕಾಲ್ನ ಟ್ಯಾಪ್ ಮಾಡ್ತವೆ. ಆ ರೀತಿ ಟ್ಯಾಪ್ ಮಾಡಿ ನೋಡಿದಾಗ ಇವಳ ಫ್ರೆಂಡ್ಸ್ ಗೊತ್ತಾಗುತ್ತೆ ಆ ಕಡೆ ಕಾಲಲ್ಲಿ ಯಾರು ಇರೋದೇ ಇಲ್ಲ. ಇಮ್ಮಿಡಿಯೇಟಾಗಿ ಅವಳ ಫೋನ್ನ ಕಿತ್ಕೊಂಡು ಅವಳ ಒಬ್ಬ ಫ್ರೆಂಡ್ ಯಾರಿದು ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಕಾಲ್ ಡಿಸ್ಕನೆಕ್ಟ್ ಆಗಿ ಸುಮಾರು 45 ನಿಮಿಷ ಆಗಿದೆ ಅಂತ. ರೋಸ್, ಏನಾಯ್ತು ನಿಂಗೆ, ಕಟ್ಟಾಗಿರೋ ಕಾಲಲ್ಲಿ ಯಾರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ದೆ ಅಂತ ಕೇಳ್ತಾರೆ. ಅವಳು ಎದ್ದೇಳ್ತಾಳೆ. ಇವ್ರ ಮುಖ ಎಲ್ಲ ಒಂದು ಕಡೆಯಿಂದ ನೋಡ್ತಾಳೆ. ಅಲ್ಲಿಂದ ಸೈಲೆಂಟಾಗಿ ಹೊರಟೋಗ್ತಾಳೆ. ಲ್ಯಾಪ್ಟಾಪ್ ಎತ್ಕೊಳ್ಳೋದಿಲ್ಲ, ಅವಳ ಬ್ಯಾಗ್ ಎತ್ಕೊಳ್ಳೋದಿಲ್ಲ, ಏನೂ ಎತ್ಕೊಳ್ಳೋದಿಲ್ಲ. ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಕೂಡ ರೋಸ್ ಆ ಕ್ಯಾಬನ್ನು ಹತ್ತೋದಿಲ್ಲ. ಕ್ಯಾಬಲ್ಲಿ ಇದ್ದದ್ದು ಇವಳ ಫ್ರೆಂಡ್ಸ್ ಮೋಸ್ಟ್ಲಿ ಡೈರೆಕ್ಟಾಗಿ ಆಫೀಸ್ಗೆ ಹೋಗಿರ್ಬೋದು. ಅವಳ ವಸ್ತುಗಳೆಲ್ಲ ಬಿಟ್ಟು ಬಂದಿರಲಿಲ್ಲ. ಸರಿ ಬಿಡು, ಆಫೀಸಲ್ಲೇ ಅವಳನ್ನ ಮೀಟ್ ಮಾಡೋಣ ಅಂದ್ಕೊಂಡು ಪ್ರತಿಯೊಬ್ಬರು ಆಫೀಸಿಗೆ ಬರ್ತಾರೆ. ಆದರೆ ಅವತ್ತು ರೋಸ್ ಆಫೀಸ್ಗೆ ಬಂದಿರೋದಿಲ್ಲ. ಅವಳ ವಸ್ತುಗಳೆಲ್ಲ ಇಟ್ಟಲ್ಲೇ ಇರುತ್ತೆ. ಇವರು ಮೋಸ್ಟ್ಲಿ ಅವಳಿಗೆ ಹುಷಾರಿಲ್ವೇನೋ, ಮನೆಯಲ್ಲೇ ಉಳ್ಕೊಂಡಿರ್ಬೋದು. ಸರಿ ಬಿಡು, ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಬಟ್ ಎಲ್ಲರೂ ಬ್ಯುಸಿ ಇದ್ದಿದ್ದ ಕಾರಣದಿಂದ ಅವತ್ತವರು ಅವಳ PGಗೆ ನೋಡೋಕ್ಕೆ ಹೋಗೋಕ್ಕಾಗಿರೋದಿಲ್ಲ. ಇದೇ ರೀತಿ ಸುಮಾರು ದಿನಗಳು ನಡೆಯುತ್ತೆ. ಒಂದು ವಾರನೇ ಕಳೆಯುತ್ತೆ. ರೋಸ್ ಆಫೀಸ್ ಕಡೆನೇ ಬರೋದಿಲ್ಲ. ಈ ಫ್ರೆಂಡ್ಸ್ಗೆಲ್ಲ ಇವಾಗ ಒಂದು ಸ್ವಲ್ಪ ಗಾಬರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ದಿನ ಆಫೀಸ್ ಮುಗಿಸ್ಕೊಂಡು ಎಲ್ಲರೂ ಅವಳಿದ್ದಿದ್ದ PG ಕಡೆ ಹೋಗ್ತಾರೆ ರೋಸ್ನ ಹುಡ್ಕೊಂಡು. ಅಲ್ಲಿ ಹೋಗಿ ಬಾಗಿಲು ತಟ್ತಾರೆ. PG ಓನರ್ ಬಾಗಿಲು ತೆಗಿತಾರೆ. ಇಲ್ಲಿ ನಮ್ಮ ಆಫೀಸ್ಗೆ ಬರ್ತಾ ಇದ್ದಂಥ ನಮ್ಮ ಫ್ರೆಂಡ್ ರೋಸ್ ಅನ್ನೋರು ನಿಮ್ಮ PGನಲ್ಲಿದ್ದರು, ಅವ್ರನ್ನ ಒಂದು ಸ್ವಲ್ಪ ಕರಿತೀರಾ, ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಆಗ PG ಓನರ್, ಈ ಹೆಸರವ್ರು ಯಾರು ನಮ್ಮ PGನಲ್ಲಿ ಇಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲ ನಿಮ್ಮ PGಯಿಂದನೇ ಕ್ಯಾಬಲ್ಲಿ ಹಟ್ಕೊಂಬರೋಳು ಅಂದ್ಬಿಟ್ಟು ಆಕೆ ಫೋಟೋನ ತೋರಿಸ್ತಾರೆ PG ಓನರ್ಗೆ. ಆಗ PG ಓನರ್, ಇಲ್ಲ ಈ ಹುಡುಗಿನ ನಾವು ಯಾವತ್ತೂ ಇಲ್ಲಿ ನೋಡೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆಲ್ಲ ಏನು ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸುತ್ತಮುತ್ತ ಇದ್ದಿದ್ದ ಮನೆಗಳ ಹತ್ರನೂ ಹೋಗಿ ವಿಚಾರಿಸ್ತಾರೆ. ಈ ಹುಡುಗಿನ ಏನಾದರೂ ನೋಡಿದ್ದೀರಾ ನೀವು, ಈ ಹುಡುಗಿ ಸುಮಾರು ಒಂದು ವಾರದಿಂದ ಆಫೀಸಿಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಪ್ರತಿಯೊಬ್ಬರು ಅಲ್ಲಿದ್ದವರೆಲ್ಲ ಈ ಹುಡುಗಿನ ನಾವು ನೋಡೇ ಇಲ್ವಲ್ಲ ಇಲ್ಲಿ ಅಂತ ಹೇಳ್ತಾರೆ. ಈಗ ಇವ್ರುಗಳಿಗೆ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಹೋದ್ಲು ರೋಸ್? ಇಷ್ಟು ದಿನ ಬಂದಂಥ ರೋಸ್ ಯಾಕೆ ಈ ನಡುವೆ ಕಾಣಿಸ್ಕೊತಾ ಇಲ್ಲ, ಯಾಕೆ ಆಫೀಸಿಗೆ ಬರ್ತಾ ಇಲ್ಲ, ಇಲ್ಲಿರೋರು ಯಾರು ಯಾಕೆ ರೋಸ್ಗೆ ಅವ್ರು ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೊತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಇವರಿಗೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ದಿನಗಳು ಕಳೆಯುತ್ತೆ. 15 ದಿನ ಆಗುತ್ತೆ, 20 ದಿನ ಆಗುತ್ತೆ. ರೋಸ್ ಬಗ್ಗೆ ಯಾವುದೇ ಮಾಹಿತಿ ಆಗಲಿ ಅಥವಾ ರೋಸ್ ಆಫೀಸ್ ಕಡೆ ಬರೋದಿಲ್ಲ. ಇವ್ರಿಗೆ ಅದ್ರ ಬಗ್ಗೆ ಏನೋ ವಿಷಯಗಳು ತಿಳಿಯೋದಿಲ್ಲ. ಈ ರೀತಿ ಈ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು HR ಡಿಪಾರ್ಟ್ಮೆಂಟಿಗೆ ಹೋಗಿ ಅವರು ಅಲ್ಲಿ ಈ ಥರ ರೋಸ್ ಕಾಣೆಯಾಗಿರೋ ವಿಷಯನ ತಿಳಿಸ್ತಾರೆ. ಸೊ ಅವ್ರುಗಳೇ ವಾಲಂಟ್ರಿ ಆಗಿ, ನೀವು ನಮಗೆ ಅವ್ರ ಅಡ್ರೆಸ್ ಕೊಟ್ಟರೆ, ಪರ್ಮನೆಂಟ್ ಅಡ್ರೆಸ್, ಅವ್ರ ತಂದೆ ತಾಯಿ ಅಡ್ರೆಸ್ ಕೊಟ್ಟರೆ ನಾವೇ ಹುಡ್ಕೊಂಡು ಹೋಗಿ ಏನಿದೆಯೋ ನಾವು ತಿಳ್ಕೊಂಡು ನಿಮಗೆ ವಿಷಯ ತಿಳಿಸ್ತೀವಿ ಅನ್ನೋ ಒಂದು ಭರವಸೆನ HR ಟೀಮ್ಗೆ ಈ 4 ಜನ ಫ್ರೆಂಡ್ಸ್ ಕೊಡ್ತಾರೆ. ಸೊ ಇವ್ರ ಮಾತನ್ನ ನಂಬ್ಕೊಂಡು ಆ HR ಟೀಮ್ ಅವರ ರೋಸ್ನ ಪರ್ಮನೆಂಟ್ ಅಡ್ರೆಸ್ ಅಂದರೆ ಅವರ ತಂದೆ ತಾಯಿಯ ಅಡ್ರೆಸ್ನ ಈ 4 ಜನ ಫ್ರೆಂಡ್ಸ್ಗೆ ಕೊಡ್ತಾರೆ. ಈ ಒಂದು ಅಡ್ರೆಸ್ನ ಇಟ್ಕೊಂಡು ಈ 4 ಜನ ಫ್ರೆಂಡ್ಸ್ ರೋಸ್ನ ಹುಡ್ಕೊಂಡು ಅವರ ತಂದೆ ತಾಯಿಯ ಮನೆ ಕಡೆ ಹೊರಡ್ತಾರೆ. ರೋಸ್ನ ಮನೆ ಬಂದು ತಲುಪ್ತಾರೆ ಈ 4 ಜನ. ಸೊ ಇವ್ರು ಬಾಗಿಲು ತಟ್ಟಾಗ ರೋಸೇ ಬಂದು ಡೋರ್ ಓಪನ್ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಇವ್ರು ಇರ್ತಾರೆ. ಆದರೆ ಬಾಗಿಲನ್ನ ಬಂದು ಓಪನ್ ಮಾಡಿದ್ದು ಒಬ್ಬರು ಲೇಡಿ. ಆ ಲೇಡಿ ಹಿಂದ್ಗಡೆ ಇನ್ನೊಬ್ರು ಜೆಂಟ್ಸ್ ಬಂದು ನಿಂತ್ಕೊತಾರೆ. ಇವರು ಪ್ರಾಬಬ್ಲಿ ಅವರಿಬ್ರು ತಂದೆ ತಾಯಿ ಇರಬೇಕು ಅಂದ್ಬಿಟ್ಟು, ಮನೆಯಲ್ಲಿ ರೋಸ್ ಇದ್ದಾರ, ನಾವು ರೋಸ್ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಫ್ರೆಂಡ್ಸು, ಸ್ವಲ್ಪ ಇದ್ರೆ ಕರೀತೀರಾ ಅಂತ ಕೇಳ್ತಾರೆ. ಇವರಿಬ್ರು ಮುಖ ನೋಡ್ಕೊತಾರೆ. ಬಟ್ ಅದಾದಮೇಲೆ 4 ಜನ ಒಳಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ. ಆಗ ಒಬ್ಬ ಫ್ರೆಂಡ್, ನಾವು ರೋಸ್ ಫ್ರೆಂಡು ಯಾಕೋ ಈ 15-20 ದಿನದಿಂದ ಆಫೀಸ್ ಕಡೆ ಬರ್ತಾ ಇಲ್ಲ, ಅವರು PG ಹತ್ರ ಹುಡ್ಕೊಂಡು ಹೋಗಿದ್ವಿ, ಬಟ್ ಅಲ್ಲೂ ಅವ್ರ ಬಗ್ಗೆ ಏನೂ ವಿಷಯ ಗೊತ್ತಾಗಲಿಲ್ಲ. ಆದ್ದರಿಂದ HR ಡಿಪಾರ್ಟ್ಮೆಂಟಲ್ಲಿ ಅವರ ಅಡ್ರೆಸ್ ತಗೊಂಡು ಇಲ್ಲಿ ತನಕ ಬಂದಿದ್ದೀವಿ. ಇದರ ಮನೆಯಲ್ಲಿ ಏನಾಗಿದೆ ರೋಸ್ಗೆ, ಯಾಕೆ ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಯಾಕೆ ಆಫೀಸಿಗೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಇದ್ದಕ್ಕಿದ್ದಂಗೆ ಆ ಲೇಡಿ ಸಿಕ್ಕಾಪಟ್ಟೆ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹಸ್ಬೆಂಡ್ ಬಂದು ಇವ್ರಿಗೆ ಸಮಾಧಾನ ಮಾಡ್ತಾರೆ. ಇವ್ರಿಗಲ್ಲಿ ಏನು ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇರೋದಿಲ್ಲ. ಆಗ ಆ ವ್ಯಕ್ತಿ ಹೇಳುವಂತಹ ಒಂದು ವಿಷಯ
ಈ 4 ಜನ ಕುಸಿದು ಹೋಗೋ ಹಾಗೆ ಮಾಡಿಬಿಡುತ್ತೆ. ಅಲ್ಲಿ ಇದ್ದದ್ದು ರೋಸ್ನ ತಂದೆ ತಾಯಿ ಹೌದು. ರೋಸ್ನ ತಂದೆ ಆಕೆಯ ಫೋಟೋ ತಗೊಂಡ್ಬಂದು ಇವ್ರಿಗೆಲ್ಲರಿಗೂ ತೋರಿಸಿ ಅವರ ಮಗಳು ರೋಸ್ ಸತ್ತು 8 ವರ್ಷನೇ ಆಗಿದೆ ಅಂತ ಹೇಳ್ತಾರೆ. ರೋಸ್ ಸ್ಯಾಫ್ರಾನ್ BPO ಇದ್ದಂತಹ ಬಿಲ್ಡಿಂಗಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ 8 ವರ್ಷಗಳ ಹಿಂದೆ. ಆಫೀಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿ ಅವಳ ಜೊತೆ ಇದ್ದಂತಹ 4 ಫ್ರೆಂಡ್ಸ್ ಜೊತೆ ಅವಳ ಡೆತ್ ಕೂಡ ಆಗಿರುತ್ತೆ. ರೋಸ್ ಸ್ಪಾಟಲ್ಲೇ ಸತ್ತು ಹೋಗಿರ್ತಾಳೆ. ಈ ವಿಷಯನ ರೋಸ್ನ ತಂದೆ ಈ 4 ಜನ ಫ್ರೆಂಡ್ಸಿಗೆ ಹೇಳ್ತಾರೆ. ಅವಳು ಸತ್ತು 8 ವರ್ಷ ಆಗಿದೆ ಅನ್ನೋ ಸತ್ಯ ತಿಳ್ಕೊಂಡಂತಹ 4 ಜನ ಫ್ರೆಂಡ್ಸಿಗೆ ಆಕಾಶನೇ ತಲೆ ಮೇಲೆ ಬಿದ್ದೋಗಿರೋ ಹಾಗಾಗಿರುತ್ತೆ. ಅಫ್ಕೋರ್ಸ್ ದಿನ ಬೆಳಿಗ್ಗೆ ಆದರೆ ನಿಮ್ಮದೇ ಆದಂತಹ ಕ್ಯಾಬಲ್ಲಿ ಹತ್ಕೊಂಡ್ಬರ್ತಾ ಇದ್ದಂತಹ ರೋಸ್, ನಿಮ್ಮ ಜೊತೆನೇ ಕೂತ್ಕೊಂಡು ಕೆಲಸ ಮಾಡಿ ಅಲ್ಲೇ ಊಟ ಮಾಡ್ತಾ ಇದ್ದಂತಹ ರೋಸ್, ಪ್ರತಿ ತಿಂಗಳು ಸ್ಟಾರ್ ಪರ್ಫಾರ್ಮರ್ ಅವಾರ್ಡ್ ತಗೊಳ್ತಾ ಇದ್ದಂತಹ ರೋಸ್, ನಿಮ್ಗಳ ಜೊತೆನೇ ಇದ್ಕೊಂಡು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದಂತಹ ರೋಸ್ ಒಬ್ಬ ವ್ಯಕ್ತಿಯಲ್ಲ, ಒಂದು ಆತ್ಮ ಅಂತ ಗೊತ್ತಾಗಿ ಈ 4 ಜನ ಫ್ರೆಂಡ್ಸಿಗೆ ಸಿಡಿಲು ಬಡ್ದ ಹಾಗಾಗಿರುತ್ತೆ. ಇದೇ ಒಂದು ಶಾಕಲ್ಲಿ ಪ್ರತಿಯೊಬ್ಬರು ವಾಪಸ್ ಅವ್ರವ್ರ ಮನೆಗೆ ಹೋಗ್ತಾರೆ. ಆದರೆ ಅವಳಿಗೆ ತೀರಾ ಕ್ಲೋಸ್ ಆಗಿದ್ದಂಥ ಆ ಒಬ್ಬ ಫ್ರೆಂಡ್ ಅವತ್ತು ನೈಟ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸತ್ತೇ ಹೋಗ್ತಾನೆ. ಇನ್ನು ಈ ವಿಷಯ ನೆಕ್ಸ್ಟ್ ಡೇ ಕಾಳ್ಗಿಚ್ಚಿನ ಹಾಗೆ ಇಡೀ ಆಫೀಸಲ್ಲೆಲ್ಲ ಹಬ್ಬಿರುತ್ತೆ. ಪ್ರತಿಯೊಬ್ಬರಿಗೂ ನಂಬಕ್ಕೆ ಆಗದೇ ಇರುವಂತಹ ಸುದ್ದಿ ಆಗಿರುತ್ತೆ ರೋಸ್ನ ವಿಷಯ. ಆಟೋಮೆಟಿಕ್ ಆಗಿ ಪ್ರತಿಯೊಬ್ಬರು ರೆಸಿಗ್ನೇಷನ್ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರ್ತಾ 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 ಒಂದೇ ದಿನದಲ್ಲಿ ಸುಮಾರು 150ರಿಂದ 200 ಜನ ರೆಸಿಗ್ನೇಷನ್ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ದ ವೆರಿ ನೆಕ್ಸ್ಟ್ ಡೇ ಈ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತಾ ಇದ್ದಂತಹ ಮ್ಯಾನೇಜರೇ ರೆಸಿಗ್ನೇಷನ್ನ ಡ್ರಾಪ್ ಮಾಡ್ತಾರೆ. ಸುಮಾರು ಒಂದು 2-3 ತಿಂಗಳಲ್ಲಿ ಇಡೀ ಕಂಪನಿನೇ ಕ್ಲೋಸ್ ಮಾಡಿಬಿಡ್ತಾರೆ. ಇವಾಗಲೂ ಈ ಜಾಗ ಅಷ್ಟೇ ಸ್ಪೂಕಿ ಆಗಿದೆ, ಬಟ್ ಅಲ್ಲಿ ಯಾವುದೇ ಕಾರ್ಪೊರೇಟ್ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ದಿಸ್ ಸ್ಟಿಲ್ ರಿಮೇನ್ಸ್ ಅ ಹಾಂಟೆಡ್ IT hub spot of Gurgaon. ವೆಲ್ ಮೈ ಮಿಸ್ಟೇಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಭಯಾನಕಕರವಾದಂತಹ ಕಾರ್ಪೊರೇಟ್ ಕಾಲ್ ಸೆಂಟರ್ ಆತ್ಮದ ಕಥೆ. ಈ ಸ್ಟೋರಿ ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.